ಸಮಾಜಕ್ಕೆ ನನ್ನ ನಮಸ್ಕಾರ. ನಾನು ಈ ಹಂತಿಯ ಪದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವಾಗ ಹಿಂದಕ್ಕೆ ಹಿರಿಯರು ಈ ಹಂತಿ ಪದವನ್ನು ಹಾಡ್ತಿದ್ರು. ಈ ರಾಶಿಯನ್ನು ಮಾಡುವಾಗ, ಈ ಒಕ್ಕಲಿಯನ್ನು ಮಾಡುವಾಗ ಹೊಲದೊಳಗೆ ಕಣವನ್ನು ಮಾಡಿ ಆ ಕಣದೊಳಗ ಬೆಳೆ ಬಂದದ್ದನ್ನು ಹಾಕಿ ಎತ್ತಿನ ಹಂತಿಯನ್ನು ಕಟ್ಟಿ ತುಳಿಸಿ ರಾಶಿಯನ್ನು ಮಾಡಿ ಒಕ್ಕುತ್ತಿದ್ದರು. ಈಗ ಈ ಕಂಪ್ಯೂಟರ್ ಕಾಲದಾಗ ಈ ಮಿಷನ್ನು ಹೊಲದೊಳಗ ಒಕ್ಕಲಿಯನ್ನು ಮಾಡಿ ಅವು ಹೊಲದಿಂದ ಹೊರಗ ಮಾರ್ಕೆಟಿಗೆ ಹೋಗಿ ಬಿಡ್ತಾವ. ಅವಾಗ ಹಾಗಿದ್ದಿಲ್ಲ. ಏನಪ್ಪ ಅಂದ್ರ ಹೊಲದೊಳಗ ಕಣ ಮಾಡಿ ಕಣದೊಳಗ ರಾಶಿಯನ್ನು ಮಾಡಿ ರಾಶಿಗೆ ಪೂಜೆಯನ್ನು ಮಾಡ್ತಿದ್ರು. ಏನು ಮಾಡ್ತಿದ್ರು? ಗೋಪಾಳ ಪುಟ್ಟಿ, ಜಂತುಗುಂಟಿ, ಘಾರಿ, ಶಳ್ಳು, ಉತ್ತರಾಣಿ ಶಳ್ಳು ಇಟ್ಟು ಪೂಜೆಯನ್ನು ಮಾಡಿ ರಾಶಿಯನ್ನು ತುಂಬಿ ಮನೆಗೆ ಹೇರುತ್ತಿದ್ರು. ಆವಾಗ ಹಿಂದಕ್ಕೆ ಹಿರಿಯರು ಈ ರೀತಿಯಾಗಿ ಹಂತಿ ಪದವನ್ನು ಹಾಡಿ ರಾಶಿಯನ್ನು ಮಾಡುತ್ತಿದ್ರು. ಆ ರಾಶಿಯನ್ನು ಮಾಡುವಾಗ ಹಂತಿ ಪದವನ್ನು ಈ ರೀತಿಯಾಗಿ ಹೇಳುತ್ತಿದ್ರು. ಹೋಲಣ. ಈ ಕಣದೊಳಗ ಗೋಧಿ ಹುಲ್ಲನ್ನು ಹಾಕಿ ಎತ್ತನ್ನು ಕಟ್ಟಿ ತುಳಿಸುವಾಗ ಆ ಗೋಧಿ ಹುಲ್ಲು ತುಳಿದು ಸಣ್ಣ ಆದ ಮೇಲೆ ಎತ್ತಿನ ಕಾಲು ಮೊಣಕಾಲವರೆಗೆ ಸಿಕ್ಕುವಂತಿದ್ವು. ಅವಾಗ ಬಸವಣ್ಣನ ಮೇಲೆ ರೈತ ಪದವನ್ನು ಹಾಡ್ತಿದ್ದ. ಯಾಕೋ ಬಸವ ಬೆಲ್ಲಕ ನೆಡಿತಿ, ಕಣಕಲ ರಾಶಿ ಮೊಣಕಲಿಗೆ ಬಂತು, ಹೂದ ನಿಮ್ಮವ್ವ ಬುತ್ತಿಯ ತಂದಾಳ, ಯಾಲಕ್ಕಿ ಸೊಂಟಿ ಮರತ ಬಂದಾಳ, ಹೋಲಣ. ಈ ರೀತಿಯಾಗಿ ಆ ಬಸವಣ್ಣನ ಮೇಲೆ ಹಂತಿ ಪದವನ್ನು ಹೇಳುತ್ತಿದ್ರು. ಈಗ ಹಿರಿಯರು ಅವಾಗ ರೋಣಿಯ ಮಳಿ ಆದ್ರ ಓಣಿ ತುಂಬ ಜೋಳ ಅಂತ ಹೇಳ್ತಿದ್ರು. ಹೋಲಣ ಹೊಲೆಯ ರೋಣಿಯ ಮಳೆಯಾಗಿ ಓಣೆಲ್ಲ ಜೋಳಾಗಿ, ಕಣದ ಹುಲಸು ಕುಡಿಯಾಗಿ, ಕಣದ ಹುಲಸು ಕುಡಿಯಾಗಿ, ಹೊಲದಾಗ ಕಣ ತುಂಬ ರಾಶಿ ಹೊಳೆಯಾಗಿ, ಹೋಲಣ. ಉತ್ತರಿಯ ಮಳೆಯಾಗಿ ಉತ್ತಮರು ತಿಳಿಯಾಗಿ, ಉತ್ತತ್ತಿ ಫಲವು ಘನವಾಗಿ, ಉತ್ತತ್ತಿ ಫಲವು ಘನವಾಗಿ, ಕಣದಾಗ ಉತ್ತರಾಣಿ ಸೆಳ್ಳು ಮೇಲಾಗಿ, ಹೋಲಣ. ಬೆಳ್ಳನ ಎರಡೆತ್ತ ಬೆಳ್ಳಿಯ ಬರಕೋಲ, ಬಂಗಾರದ ಶೆಡ್ಡಿ ಬಲಗೈಯ, ಬಂಗಾರದ ಶೆಡ್ಡಿ ಬಲಗೈಯ ಹಿಡ